ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಶಾಂತಿ ಇವಳು ರೋಹಿಣಿ ಕೇಳ್ತಾ ಇರ್ತಾಳೆ, ಅಲ್ಲಮ್ಮ ನಿಮ್ಮೂರವ್ರು ಬಂದಿದ್ರು ಕಣಮ್ಮ, ನಿಮ್ಮಪ್ಪ ಜೈಲಲ್ಲಿ ಇದ್ದಾನಲ್ವ, ಹೇಗೋ ಅವ್ರಿಗೆ ಹೇಳ್ಬಿಟ್ಟು ಜೈಲಿಂದ ಬಿಡಿಸ್ಬೋದಿತ್ತಲ್ಲಮ್ಮ, ನೀನು ಅಲ್ಲೋ ಅಂತ ಹೋದೆ ಅಂತ ಅಂದಾಗ ರೋಹಿಣಿ ನನಗೆ ಮಾತಾಡೋಕ್ಕಾಗಲ್ಲ ಅತ್ತೆ, ನಾನು ನಿದ್ದೆ ಮಾಡಬೇಕು ಅಂತ ಅವಳು ಪಾಡಿಗಳ ರೂಮ್ಗೆ ಹೊರಟೋಗ್ತಾಳೆ. ಹೊರಟೋದ ತಕ್ಷಣ ಇಲ್ಲಿ ಸೂರ್ಯಂಗೆ ಮಾತ್ರ ತುಂಬ ಡೌಟ್ ಇರುತ್ತೆ. ಏನಾದರೂ ಮಾಡಿ ಪೌಡ್ರಮ್ಮ ಇದನ್ನು ನಾಟಕನೇ ಆಡಿರೋದಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಅಡುಗೆ ಮನೆಗೆ ಮೀನಾ ಸೂರ್ಯ ಇಬ್ಬರು ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ಇರ್ತಾರೆ. ಬಂದ ತಕ್ಷಣವೇ ಮೀನಾ ನೋಡ್ದೇನೆ ಹೇಗೆಲ್ಲ ನಾಟಕ ಆಡಿದ್ರು, ಅಲ್ಲಿ ಕಿತ್ತಾಕ್ಸ್ಕೊ ಬಂದಿದ್ದಾಳೆ ನಮ್ಮ ಸೋಪ ಪುಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಲ್ಲ ರೀ, ಅಲ್ಲ ಬಂದ್ರಿ ನಾ ಅಲ್ಲಿ ಕೀಳ್ದಂಗೆ ಇರ್ತಾರೇನ್ರಿ, ಯಾಕ್ರಿ ಈ ಥರ ಹೇಳ್ತಿದ್ದೀರಾ ಅಂತ ಅಂದಾಗ, ಅಲ್ಲ ಕಣೆ ನಮ್ಮೂರವರು ಅಂತ ಯಾರನ್ನ ಬಂದಾಗ, ಈಗ ನಮ್ಮೂರವರು ತಾಳಮ್ಮ ಅಜ್ಜಿ ಕಡೆ ಎಲ್ಲಾರು ಲಕ್ಕಜ್ಜಿ ಊರ ಕಡೆ ಎಲ್ಲಾರು ಯಾರನ್ನ ಬಂದರೆ ನಾವು ಎಷ್ಟು ಖುಷಿ ಪಡ್ತೀವಿ. ನಮ್ಮೂರವರು ಅಂತ ಅಂದಾಗ ಏನೋ ಒಂದು ಸ್ವಾಭಿಮಾನ, ಒಂದು ಆಸೆ, ಎಲ್ಲ ಇರುತ್ತೆ, ಅವ್ರ ಜೊತೆಗೆ ಎಷ್ಟೆಲ್ಲ ಹಂಚ್ಕೋತೀವಿ ನಾವು. ಆದರೆ ಇವರು ಮಲೇಷದಿಂದನೇ ಬಂದರೂ ಕೂಡ ಎಷ್ಟು ಚೆನ್ನಾಗಿ ಹಂಚ್ಕೊಳ್ಳೋದು ಬಿಟ್ಟು ಅಲ್ಲೋ ಅಂತ ನೆಪ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕಿತ್ತಾಕ್ಸ್ಕೊ ಬಂದಿದ್ದಾರಲ್ಲೇ ಇವರು ಅಂತ ಅಂದಾಗ ನನಗಂತೂ ಇದು ನಂಬೋಕ್ಕೆ ಆಗ್ತಿಲ್ಲ ರೀ, ಏನಂತಾನೆ ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಅಯ್ಯೋ ನನಗೂ ಅಷ್ಟೇ ಮೀನಾ, ಈ ಅಮ್ಮ ಯಾಕೆ ಹಿಂಗೆ ಆಡ್ತಾಳೋ ಒಂದೊಂದೇ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆದರೆ ಒಂದು ವಿಷಯ ಗೊತ್ತೇನೆ, ನಮ್ಮೂರಿಗೆ ಏನೋ ಹೋದರೆ ಅಲ್ಲಿ ನನಗೆಷ್ಟು ಊರಿನ ನೆನಪಾಗುತ್ತೆ ಗೊತ್ತಾ. ಕೆರೆ ದಡದಲ್ಲಿ ಆಡಿರೋದು, ಮತ್ತು ಆಮೇಲೆ ಹಸುಗಳೆಲ್ಲ ನೋಡಿರೋದು ಅಂಥೇಳಿ ಏನೇನೋ ಸೂರ್ಯ ಹೇಳ್ಬೇಕಾದಾಗ, ಅಲ್ಲ ಕಣ್ರಿ ನಿಮಗೆ ಹುಡುಗಿ ಬೇರೆ ಇದ್ದಾಳಲ್ಲಿ ಅಂತೇಳಿ ಕೇಳ್ತಾರೆ. ಅಯ್ಯೋ ಹುಡುಗಿ ಎಲ್ಲ ಕಣೆ, ಹಸುನ ಹೇಳ್ತಾ ಇರೋದು ನಾನು ಅಂತ ಹೇಳಿ ಮೀನಾ ಹೇಳ್ತಾಳೆ. ಈ ರೀತಿ ಕಾಮಿಡಿ ಮಾಡ್ಕೊಂಡು ಇರ್ತಾರೆ. ಆದರೆ ಇಲ್ಲೊಂದು ಕಡೆ ಸೂರ್ಯನ ಫ್ರೆಂಡ್ಸ್ ಎಲ್ಲ ಒಂದು ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಇರ್ತಾರೆ. ಅಲ್ಲಿ ಒಬ್ಬರು ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಫ್ರೆಂಡ್ ಬಂದ ತಕ್ಷಣ ಇವನು ಯಾಕೋ ಹಿಂಗೆ ಸಪ್ಪು ಬತ್ತಿದ್ದಾನೆ, ಅದು ಸ್ಕೂಟಿಲಿ ಬಂದಿದ್ದಾನೆ, ಕಾರ್ ಬೇರೆ ಏನಾಯ್ತು ಇವಂದು ಅಂತೇಳಿ ಕೇಳ್ತಾರೆ. ಯಾಕೋ ಈಗ ಬಂದಿದ್ಯಾ, ಗಾಡೀಲಿ ಬರೋದು ಬಿಟ್ಟು ಸ್ಕೂಟಿ ತಗೊಂಡು ಬಂದಿದೆಯಲ್ಲೋ, ಕಾರು ಏನಾಯಿತು ಅಂದಾಗ, ಸೂರ್ಯ ನಾನು ಕಾರು ಮಾರಾಕ್ಬಿಟ್ಟೆ, ಅದಕ್ಕೆ ನಾನು ಸ್ಕೂಟಿಲಿ ಬಂದೆ ಅಂತೇಳಿ ಹೇಳ್ತಾನೆ. ಏನು ಹೇಳ್ತಿದ್ದೀಯ ಮಗ ಅಂದಾಗ, ಹೌದು ಕಣೋ, ನನಗೆ ಫಾರಿನಲ್ಲಿ 3 ವರ್ಷ ಕೆಲಸ ಸಿಕ್ಕಿದೆ, ನಾನು ಆಲ್ರೆಡಿ ಅಗ್ರಿಮೆಂಟ್ ಎಲ್ಲ ಬರೆದು ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ನನ್ನ ತಂಗಿ ಮದುವೆ ಬೇರೆ ಸೆಟ್ ಆಗಿದೆ. ಈಗ ನನ್ನ ತಂಗಿ ಮದುವೆಗೆಲ್ಲ ದುಡ್ಡು ಜೋಡಿಸ್ಬೇಕು. ಇಲ್ಲೇ ದುಡ್ಕೊಂಡಿದ್ರೆ ನಾವು ಮದುವೆ ಮಾಡೋಕ್ಕೂ ಆಗಲ್ಲ, ದುಡ್ಡು ಕುಡಿಕೋಕ್ಕೂ ಆಗಲ್ಲ, ಫ್ಯಾಮಿಲಿನ ಸಾಕೋಕ್ಕೂ ಆಗಲ್ಲ ಕಣ್ ಸೂರ್ಯ. ಹಾಗಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ, 3 ವರ್ಷ ಅಗ್ರಿಮೆಂಟ್ ಬೇರೆ ಆಗಿದೆ ಅಂತೇಳಿ ಸ್ನೇಹಿತ ಹೇಳ್ತಾನೆ. ಆಗ ಹೇಳಿದ ತಕ್ಷಣ, ಅಲ್ಲ ಕಣೋ ಮಗ, ಇಲ್ಲೇ ಮಾಡ್ಬೋದಿತ್ತಲ್ಲ ಅದನ್ನೆಲ್ಲ ಮೇಂಟೆನೆನ್ಸು, ಯಾಕೋ ಬೇರೆ ದೇಶಕ್ಕೆ ಹೋಗ್ಬೇಕು ನಮ್ಮವ್ರನ್ನೆಲ್ಲ ಬಿಟ್ಟು ಅಂತೇಳಿ ಹೇಳಿದಾಗ, ಏನೋ ಮಾಡೋದು ಸೂರ್ಯ, ಇಲ್ಲಿ ನಡೀತಾ ಇರಲಿಲ್ಲ ಕಣೋ, ನನ್ನ ತಂಗಿ ಬೇರೆ ಮದುವೆ ಮಾಡಬೇಕು ಕಣೋ ನಾನು ಅಂತೇಳಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಸರಿ ಕಣೋ ಮಗ ಏನೋ ಅದು ಬ್ಯಾಗಲ್ಲಿ ಅಂತೇಳಿ ಚೇತು ತಗೊಂಡು ನೋಡ್ತಾನೆ. ಆ ಚೇತು ನೋಡ್ಬೇಕಾದಾಗ ಬ್ಯಾಗಲ್ಲಿ ಅದರಲ್ಲಿ ಡ್ರಿಂಕ್ಸ್ ಬಾಟ್ಲಿ ಇರುತ್ತೆ. ಓ ಇದೆಲ್ಲ ಎಲ್ಲಿಂದ ತಂದೋ, ಯಾವ ಬ್ರ್ಯಾಂಡಿಂದ ತಂದೋ, ಇವತ್ತು ಲಾಸ್ಟ್ ಕೊಂಡ್ರೋ, ಇವತ್ತೆಲ್ಲರೂ ಪಾರ್ಟಿ ಮಾಡೋಣ ಅಂತೇಳಿ ತೊಗೊಂಡು ಬಂದೆ ಅಂತ ಫ್ರೆಂಡ್ ಹೇಳ್ತಾನೆ. ಆವಾಗ ಇಲ್ಲಿ ಸೂರ್ಯ, ನಾನಂತೂ ಕುಡಿಯಲ್ಲಪ್ಪ, ನಮ್ಮ ಮೀನಾ ಮನೆಗೆ ಬಿಡಿಸ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆದರೆ ಒಂದು ಸರಿ ವಿಚಾರಿಸ್ತೀನಂತ ಸೂರ್ಯ ಮೀನಾಗೆ ಫೋನ್ ಮಾಡೋಣ ಅಂತ ಸೂರ್ಯ ಟ್ರೈ ಮಾಡ್ತಾನೆ. ಮೀನಾ ಮಾತ್ರ ಇಲ್ಲಿ ಬಂದುಬಿಟ್ಟು ಹೂವಿನ ಅಂಗಡಿ ಹತ್ರ ನಿಂತಿರ್ತಾಳೆ. ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಅಂಗಡಿ ಹತ್ರ. ಮತ್ತು ಸೂರ್ಯನ ಫೋನ್ ಬಂದ ತಕ್ಷಣ, ಮೀನಾ ಏನು ಮಾಡ್ತಿದ್ದೀಯ ಅಂತೆಲ್ಲ ಕೇಳಿ, ನಾನು ಇಲ್ಲಿದ್ದೀನಿ ಕಣ್ರಿ ಹೂವಿನ ಅಂಗಡಿ ಹತ್ರ ಅಂತೇಳಿ ಹೇಳ್ತಾರೆ. ಮೀನಾ, ನನ್ನ ಫ್ರೆಂಡ್ ಒಬ್ಬನು ದುಬೈಗೆ ಹೋಗ್ತಾನಂತೆ, ಅವನು 3 ವರ್ಷ ಬರಲ್ಲ ಅಂತ ಕಣೆ, ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾನಂತೆ, ಅದಕ್ಕೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ ಕಣೆ ಅಂತ ಅಂದಾಗ, ಅಂದರೆ ನೀವು ಡ್ರಿಂಕ್ಸ್ ಕುಡಿಬೇಕಂತನಾ, ಅಲ್ಲೇ ಕುಡಿದ್ಬಿಟ್ಟಿದ್ರೆ ಹೇಗೆ ಅಂತ ಅಂದಾಗ, ಇಲ್ಲ ಕಣೆ ಮೀನಾ, ಫಸ್ಟ್ ನೀನು ಕೇಳೋಣ ಅಂತೇಳಿ ಫೋನ್ ಮಾಡಿದೆ ಅಂತ ಸೂರ್ಯ ಹೇಳ್ತಾನೆ. ರೀ ಕುಡ್ಕೊಂಡು ಏನಾದ್ರು ಬಂದೆ ಅಂದರೆ ನಾನು ಮನೆಗೆ ಬಿಡಿಸ್ಕೊಳ್ಳಲ್ಲ, ಮತ್ತು ಮಾಮನು ಕೂಡ ಹೇಳ್ತೀನಿ ನಾನು ಅಂತ ಅಂದಾಗ, ಏನು ಹೇಳ್ತಿದ್ದೀವಿ ಮೀನಾ, ಏನೇ ಹೇಳ್ತಿದ್ದೀಯ ಅಂತೇಳಿ ಏನೇನೋ ಅವನು ಒಂಥರ ಮಾತಾಡ್ತಾ ಇರ್ತಾನೆ. ರೀ ನೀವು ಮಾತಾಡೋದು ಒಂದು ತಳಕಿಲ್ಲ ಬುಳುಕಿಲ್ಲ ಆ ರೀತಿ ಮಾತಾಡ್ತಾ ಇದ್ದೀರಾ, ಅರ್ಥ ಆಗೋ ರೀತಿ ಮಾತಾಡ್ರಿ ನೀವು, ಆದರೆ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದೀರ ಅಂತ ಅನ್ನಿಸ್ತಿದೆ ನನಗೆ ಅಂತ ಅಂದ್ಕೊಂಡು ಮೀನಾ ಫೋನ್ನ ಕಟ್ ಮಾಡ್ತಾನೆ. ಚೇತು ಈ ಕಡೆ ಕರ್ಕೊಬಂದು, ಅಲ್ಲ ಕಣೋ ಇದಕ್ಕೆಲ್ಲ ಮೀನಾ ಸಿಸ್ಟರ್ ಒಪ್ಕೊಂಡ್ರಾ, ನೀನೆಲ್ಲ ಸುಳ್ಳು ಹೇಳ್ತಿದ್ದೀಯ ಅಂದಾಗ, ಅಯ್ಯೋ ಮಗ ಇವತ್ತೊಂದಿನ ಹೆಂಗೋ ಮೇಂಟೆನೆನ್ಸ್ ಮಾಡೋಣ ಬಿಡು, ಅವಳೆಲ್ಲ ಒಪ್ಕೊತಾಳೆ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಮೀನೋ ಫ್ರೆಂಡ್ಸ್ ಇದ್ಕೊಂಡು, ನಿನ್ನ ಗಂಡ ಕುಡಿಯೋಕ್ಕೆ ಪರ್ಮಿಷನ್ ತೊಗೊಂಡಿದ್ದಾನೆ, ಅಯ್ಯೋ ನನ್ನ ಗಂಡನೇ ಇದ್ದಾನೆ, ಹೇಳ್ದೆಲ್ಲ ಕೇಳ್ದೆಲ್ಲ ಕುಡ್ಕೊಬತ್ತಾನೆ ಮೀನಾ ಅಂತೇಳ್ಬಿಟ್ಟು ಒಬ್ರು ಹೇಳ್ತಾರಲ್ಲಿ, ಇನ್ನೊಬ್ರು ಹಂಗೆ ಹೇಳ್ತಾರೆ, ನನ್ನ ಗಂಡ ಮನೆಗೆ ತಂದು ಕುಡಿತಾನೆ ಮೀನಾ ಅಂತೇಳಿ ಇದೇ ರೀತಿ ಎಲ್ಲ ಹೆಣ್ಮಕ್ಳೆಲ್ಲ ಕಲ್ತಾಗ ಮಾತಾಡ್ತಾರೆ. ಇವತ್ತು ಐತೆ ಮನೆಗೆ ಬನ್ನಿ ಮಾಡ್ತೀನಿ ನಿಮಗೆ ಅಂತ ಅಂದ್ಕೊಂಡು ಮೀನಾ ಬರ್ತಾಳೆ ಮನೆ ಕಡೆ. ಆದರೆ ಇಲ್ಲೊಂದು ಕಡೆ ಇವಳಿಗೆ ಮಾತ್ರ ಅಲ್ಲಿ ತುಂಬ ನೋವಾಗ್ತಿರುತ್ತೆ ರೋಹಿಣಿಗೆ. ತುಂಬ ಅಲ್ಲೈತಿದೆ ಮನೋಜ್, ಏನಂತ ಒಂಚೂರು ನೋಡಲ್ವಲ್ಲ ನೀವು ಅಂದಾಗ,
ನಾನು ಫ್ರೆಶ್ ಅಪ್ ಆಗಿ ಬರ್ತೀನಂತ ರೂಮಿಗೆ ಹೋಗ್ತಾಳೆ. ಅಲ್ಲಿ ಹೋದ ತಕ್ಷಣ ಇಲ್ಲೊಂದು ಫೋನ್ ಬರುತ್ತೆ. ಮನೋಜ ಏನು ಮಾಡ್ತಾನೆ, ರೋಹಿಣಿಗೆ ಫೋನ್ ಯಾವುದೋ ಹನ್ನೊಂದು ನಂಬರ್ ಆಗಿದೆ ಅಂತ ರಿಸೀವ್ ಮಾಡ್ತಾನೆ. ಅವರು ಮನೆ ಓನರ್ ಅಂದರೆ ಅವ್ರ ಅಮ್ಮನ್ನ ಮಗನ್ನ ಇಟ್ಟಿರ್ತಾರಲ್ಲ, ಅವ್ರು ಫೋನ್ ಮಾಡಿರ್ತಾರೆ. ಏನಮ್ಮ ನೀನು ಉಳ್ಳಾಳಲ್ಲಿರೋ ಮನೆ ಬಾಡಿಗೆನ ಕಟ್ಟಲಿಲ್ಲಲ್ಲಮ್ಮ ನೀನು ಅಂದಾಗ, ಯಾರೀ ಯಾವ ಬಾಡಿಗೆ ಕಟ್ಟಬೇಕ್ರಿ ಅಂತ ಮಾತಾಡಿದಾಗ, ಇದು ರೋಹಿಣಿ ನಂಬರ್ ಅಲ್ವಾ ಅಂತೇಳಿ ಕೇಳ್ತಾನೆ. ಹೌದು ರೋಹಿಣಿ ನಂಬರೇ ಅಂದಾಗ, ಅಲ್ಲ ಹೋದ ತಿಂಗಳು 5ನೇ ತಾರೀಕಿಗೆ ಬಾಡಿಗೆ ಕೊಟ್ಟಿದ್ದೆ, ಈ ಸರಿ 10ನೇ ತಾರೀಕು ಬಂದಿದ್ದೀನ ಬಾಡಿಗೆನ ಕಟ್ಟಿಲ್ಲಲ್ಲಮ್ಮ ನೀನು ಅಂತ ಹೇಳೇ ಬಿಡ್ತಾನೆ. ಅಪ್ಪ ಹೇಳಿದ ತಕ್ಷಣ ಯಾವ ಬಾಡಿಗೆ ಯಾವ ಮನೆ ರೋಹಿಣಿ ಯಾಕೆ ಕಟ್ಟಬೇಕು ಅಂತೇಳಿದ ತಕ್ಷಣ ಓನರ್ ಫೋನ್ನ ಕಟ್ಟೆ ಮಾಡಿಬಿಡ್ತಾನೆ. ಇಲ್ಲಿಗೆ ರೋಹಿಣಿ ಬಂದು ಯಾವ ಮನೆ ಯಾವ ಬಾಡಿಗೆ ಯಾರು ಇವರು ಹಿಂಗೆ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಮನೋಜ್ ಯಾರೇ ನನಗೆ ಗೊತ್ತಿಲ್ದಂಗೆ ಯಾವ ಮನೆ ಬಾಡಿಗೆ ಕಟ್ತಾ ಇದೆಯಾ ನೀನು ಅಂದಾಗ, ರೋಹಿಣಿಗೆ ಏನು ಹೇಳ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಯ್ಯೋ ಸಿಗಾಕಣ್ಣಲ್ಲ ಅಂತೇಳಿ ಯಾಮರ್ಸೋಕ್ಕೋಸ್ಕರ, ರೀ ನನ್ನ ಫ್ರೆಂಡ್ ಒಬ್ಳು ಮನೆ ಮಾಡ್ಕೊಂಡಿದ್ದಾಳೆ ರೀ ಉಳ್ಳಾಳದಲ್ಲಿ, ಅವಳಿಗೆ ತುಂಬ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು 2 ವರ್ಷದಿಂದ ಬಾಡಿಗೆ ಕಟ್ತಾ ಇದ್ದೀನಿ ಆ ಮನೆದು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಅಂದರೆ ನನಗೆ ಕಾಗೆ ಸುಬ್ಬನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ, ಆ ವಿಷಯನೂ ಮುಚ್ಚಿಟ್ಟಿದ್ಯಾ, ಇನ್ನು ಯಾವ್ಯಾವ ವಿಷಯಗಳು ಮುಚ್ಚಿಟ್ಟಿದೆಯಾ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಯಾಕೋ ನನ್ನ ಹತ್ರ ಏನೂ ಶೇರ್ ಮಾಡ್ಕೋತಾ ಇಲ್ಲ, ಈ ವಿಷಯನ ಯಾಕೆ ಶೇರ್ ಮಾಡಲಿ ನನ್ನ ಹತ್ರ ಅಂದಾಗ, ಅಲ್ಲ ಮನೋಜ್ ಇದೇನು ದೊಡ್ಡ ವಿಷಯ ಅಂತ ಶೇರ್ ಮಾಡಲಿ ಮನೋಜ್ ಅಂದಾಗ, ದೊಡ್ಡ ವಿಷಯ ಆದ್ರೇನು ಸಣ್ಣ ವಿಷಯ ಆದ್ರೇನು ರೋಹಿಣಿ, ನೀನು ಈ ಥರ ಮಾಡಿದ್ದೀನಂತ ಒಂದು ಸಾರಿ ಕೂಡ ಕೇಳ್ತಿಲ್ಲಲ್ಲ ನನ್ನ ಅಂತೇಳ್ಬಿಟ್ಟು ಹಿಂಗೆ ಜಗಳ ಆಡ್ತಾ ಇರ್ತಾರೆ. ನಾನೇ ಕೇಳಬೇಕು ಮನೋಜ್ ಅಂತ ಅಂದಾಗ, ನೀನು ಅಲ್ಲೋವಾದ ಕೂಡ ನನಗೆ ಫೋನ್ ಮಾಡಿಲ್ಲ, ನನಗೆ ಯಾಕೋ ತುಂಬ ಬೇಜಾರಾಗ್ತಿದ್ದೆಮ್ಮ ನಿನ್ನ ಮೇಲೆ ಅಂತಂದು ಮನೋಜ್ ಚಾಪೆ ಬೇಯಿಸಿಟ್ಟು ಹುಡುಕ್ತಾ ಇರ್ತಾನೆ ಹೊರಗಡೆ ಹೋಗಿ ಮಲ್ಕೋಬೇಕು ಅಂತೇಳಿ. ಇಲ್ಲಿ ಒಂದು ಕಡೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾನೆ. ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಬಂದಿರ್ತಾನೆ ಸೂರ್ಯ. ಬಂದ ತಕ್ಷಣನೇ ಹೇ ಮೀನಮರಿ ಮೀನಾ ಅಂತೇಳಿ ಬರ್ತಾ ಇರ್ತಾನೆ. ಬರಬೇಕಾದಾಗ ಅವಾಗಿನ್ನೇನು ಸೂರ್ಯ ಬಂದ ತಕ್ಷಣ ಮೀನಾ ಏನಂತಾಳೆ, ಹೊರಗಡೆ ಬರ್ತಾಳೆ ಅವಳು ಕೂಡ, ಅಂದರೆ ಅಡುಗೆ ಮನೇಲಿ ಇರ್ತಾಳೆ. ಮೀನಾ ಇವನು ವಾಯ್ಸ್ ಕೇಳಿದ ತಕ್ಷಣ, ರೀ ಬಂದ್ರಾ, ಬನ್ನಿ ಊಟಕ್ಕೆ ಟೈಮ್ ಆಗುತ್ತೆ ಊಟ ಮಾಡಿ ಬನ್ನಿ ಅಂತೇಳಿ ಕರೆಯೋಕೆ ಹೋಗ್ತಾಳೆ. ಆದರೆ ಅವನೇನೋ ಒಂಥರ ಮಾತಾಡ್ತಾ ಇರ್ತಾನೆ. ಅದೆಲ್ಲ ಒಂಥರ ಮಾತಾಡ್ತಿರೋದು ನೋಡಿ ತುಂಬ ಟೆನ್ಷನ್ ಆಗಿ ಮೀನಾಗೆ, ಯಾಕ್ರಿ ಈ ಥರ ಮಾತಾಡ್ತಾ ಇದ್ರಿ, ಏನ್ರಿ ಆಯಿತು ನಿಮಗೆ ಅಂತೇಳಿ ಕೇಳ್ತಾರೆ. ಏನಾಗಿಲ್ಲ ಕಣೆ ನನಗೆ ಅಂದ, ಕುಡ್ಕೊಬಂದ್ರಾ ನೀವು ಅಂತ ಹೇಳಿದಾಗ, ಇಲ್ಲಿ ಮೂಸ್ ನೋಡ್ರಿ ಅಂತಂದು ಮೂಸ್ ನೋಡ್ತಾನೆ ಸೂರ್ಯ. ಮೂಸ್ ನೋಡಿದ ತಕ್ಷಣ ಮೀನಾಗ ಸ್ಮೆಲ್ ತಡಿಲಾರ್ದು ಹೋಗಿ ಹಾಸಿಗೆ ಮೇಲೆ ಕೂತ್ಕೋತಾಳೆ ಸೀದಾನ. ಅಯ್ಯೋ ಏನಾಯ್ತು ಹಂಗೋಗಿ ಬಿದ್ದೆ ನೀನು ಅಂದಾಗ, ನಿಮ್ಮ ಎಷ್ಟೊಂದು ಕುಡ್ಕೊಬಂದಿದ್ದೀರಾ ನೀವು, ನಿಮ್ಗೇನು ಅನ್ಸೋದಿಲ್ವಾ, ನಾನು ಹೇಳ್ದೆ ತಾನೇ ಕುಡಿಬಾರ್ದು ನೀವು ಅಂತೇಳಿ ಅಂದಾಗ, ಮೀನಾ ಇಷ್ಟು ಕುಡ್ದೆ ಕಣೆ, ಏನೇ ಮಾಡೋದು ನನ್ನ ಫಾರಿನ್ ಫ್ರೆಂಡ್ ಕಣೆ ಅವನು, ಇನ್ನು 3 ವರ್ಷ ನಮ್ಮ ಕೈ ಸಿಗಲ್ಲ ಕಣೆ, ಅದಕ್ಕೆ ಕುಡ್ದೆ ಕಣೆ ಅಂದಾಗ, ನಿಮ್ಮ ಫ್ರೆಂಡ್ಸ್ಗಳಿಗೆ ಗ್ರಾಚಾರ ಬಿಡಿಸ್ಬೇಕು ಫಸ್ಟು ಅಂದಾಗ, ನಮ್ಮ ಫ್ರೆಂಡ್ಸ್ನೇ ಬೈತ್ಯಾ, ಚಿಕ್ಕ ವಯಸ್ಸಿಂದ ನನ್ನ ಫ್ರೆಂಡ್ಸ್ ಕಣೆ ಅವರು, ಅವ್ರ ಜೊತೆ ಬೆಳೆದು ಆಡ್ಕೊಂಡಿರೋ ನಾನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಆದರೆ ನಿಮ್ಮ ಫ್ರೆಂಡ್ಸ್ನ ಮಾತ್ರ ಬಿಟ್ಕೊಡಲ್ವಲ್ಲ ನೀವು, ಹೆಂಡ್ತಿನ ಬಿಟ್ಕೊಡ್ತಿರಬೇಕಾದ್ರೆ, ಆದರೆ ಫ್ರೆಂಡ್ಸ್ನ ಮಾತ್ರ ಬಿಟ್ಕೊಡಲ್ಲ ನೀವು ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಿರ್ತಾಳೆ. ಇದೇ ರೀತಿ ಇಬ್ಬರು ಜಗಳ ಆಡ್ತಲೇ ಇರ್ತಾರೆ. ನಿಮ್ಗೇನು ಅನ್ಸೋದಿಲ್ವಾ, ನಿಮಗೆ ಮಾನ ಮರ್ಯೋದಿಲ್ವಾ, ಕುಡಿಬೇಡ್ರ ಅಂತ ಹೇಳಿದ್ರು ಕೂಡ ಕುಡ್ದಿದ್ದೀರಾ ಅಂತ ಅಂದಾಗ ಸೂರ್ಯ, ನಾನು ಈಗಲೇ ಫೋನ್ ಮಾಡ್ತೀನಿ, ಚೇತುಗೆ ಫೋನ್ ಮಾಡ್ತೀನಿ, ಫಸ್ಟ್ ನನ್ನ ಫ್ರೆಂಡ್ಸ್ಗೆ ಸಾರಿ ಕೇಳು, ನನ್ನ ಫ್ರೆಂಡ್ಸ್ನೆಲ್ಲ ಬೈತೀಯ ನೀನು ಮೀನಾ ಅಂತ ಹೇಳ್ಬಿಟ್ಟು ಅವನೇನು ತಿಕ್ಕಲ್ ಥರ ಮಾತಾಡ್ತಾನೆ ಇರ್ತಾನೆ. ನಿನಗೆ ನನಗಿಂತ ಫ್ರೆಂಡ್ಸೇ ಮುಖ್ಯನಾ, ನನಗಿಂತ ನಿನ್ನ ಫ್ರೆಂಡ್ಸೇ ಜಾಸ್ತಿನಾ ಅಂತೇಳ್ಬಿಟ್ಟು ಮೀನಾ ಕೂಡ ಬೈತಾ ಇರ್ತಾಳೆ. ಆವಾಗ ಸೂರ್ಯ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಅವ್ನು ಏನೇನೋ ಕುಡ್ದು ನಿಷದ ಮೇಲೆ ಏನೇನೋ ಮಾತಾಡ್ತಾ ಇರ್ತಾನೆ. ಆದರೆ ಮೀನಿಗೆ ಮಾತ್ರ ತುಂಬ ಬೇಜಾರಾಗ್ತಿರುತ್ತೆ. ನೀವೇನು ತಳ್ಕೊಬ್ಳಕ್ಕೆ ಇಲ್ದಂಗೆ ಮಾತಾಡ್ತಿದ್ದೀರ, ಒಂದು ಅರ್ಥ ಆಗ್ತಿಲ್ಲಲ್ರಿ, ಕರೆಕ್ಟಾಗಿ ಮಾತಾಡ್ರಿ ನೀವು ಅಂತೇಳ್ಬಿಟ್ಟು ಮೀನ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಸೂರ್ಯನಿಗೆ, ನಿನ್ಗೇನೋ ತಳ್ಕೊಬ್ಳಕ್ಕಂಗೆ ಮಾತಾಡ್ತೀಯಾ, ಏನೋ ಕಡೆ ನನ್ನ ಫ್ರೆಂಡು 3 ವರ್ಷ ಆಗುತ್ತೆ ಅಂತ ಬರೋಕ್ಕೆ ಅಂತೇಳಿ ಒಂಚೂರು ಕುಡ್ಕೊಬಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಏನಕ್ಕೆ ಇಷ್ಟೊಂದೆಲ್ಲ ಹಠ ಮಾಡ್ತಾ ಇರೋದು, ಚೇತುಗೆ ಫೋನ್ ಮಾಡ್ತೀನಿ, ಫಸ್ಟು ಸಾರಿ ಕೇಳು ಅಂತ ಹೇಳ್ತಾನೆ. ಮತ್ತೇನು ನಾನೇ ಸಾರಿ ಕೇಳಬೇಕು, ಬೆಳಗ್ಗೆ ಐತೆ ನಿನ್ನ ಫ್ರೆಂಡ್ಸ್ಗೂ ನಿಮಗೂ ಎಲ್ಲರಿಗೂ ಗ್ರಾಚಾರ ಬಿಡಿಸ್ತೀನಿ ನೋಡ್ರಿ ನಾನು ಅಂತಂದಾಗ, ಅಲ್ಲ ಕಣೆ ನನ್ನ ಫ್ರೆಂಡ್ಸ್ನಾಗ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತೀಯ, ಮೀನಾ ನೋಡು ಒಳ್ಳೆ ಮಾತನಾಗ ಹೇಳ್ತೀನಿ, ಫಸ್ಟ್ ಸಾರಿ ಕೇಳು ಅಂತ ಮತ್ತೆ ಕೇಳ್ತಾನೆ. ಇದೇ ರೀತಿ ಇಬ್ಬರು ಕಾಮಿಡಿ ಮಾಡ್ತಲೇ ಇರ್ತಾರೆ. ಮೀನಾಗಂತೂ ಸಿಟ್ಟು ಬರ್ತಾ ಇರುತ್ತೆ. ಕುಡ್ದನ ಹತ್ರ ಏನು ಮಾತಾಡೋದು ಅಂತೇಳಿ ಪಾಪ ಅವಳು ಒಂದೊಂದೇ ಮಾತಾಡಿ ಸುಮ್ಮನೆ ಆಗ್ತಾಳೆ. ಅವನು ಮಾತ್ರ ತುಂಬ ಆಗ್ಬಿಡ್ತಾನೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಏನೇನೋ ಮಾತಾಡ್ತಾ ಇರ್ತಾನೆ, ಒಂದು ಗೊತ್ತಾಗಲ್ಲ, ಆ ರೀತಿ ಎಲ್ಲ ತಿಕ್ಲು ಥರ ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ. ಆಮೇಲೆ ನಾನು ಇಲ್ಲಿರೋದೇ ಬೇಡ, ನಿನ್ನ ಜೊತೆಗೆ ಮಲ್ಕೊಳ್ಳೋದೇ ಬೇಡ ನಾನು ಅಂತೇಳಿ ಚಾಪೆ ಬೇಯ್ಶೀಟ್ ಹುಡ್ಕೋಕೆ ಹೋಗ್ತಾನೆ. ಇಲ್ಲೆಲ್ಲ ಒಂದು ಎಕ್ಸ್ಟ್ರಾ ಚಾಪೆ ಇತ್ತಲ್ಲ, ಆ ಚಾಪೆ ಬೇಯ್ಶೀಟ್ನ ಎಲ್ಲ ತೊಗೊಬಿಡ್ತಾನೆ. ಇಲ್ಲಿ ಮನಿಕೊಳ್ಳೋದೇ ಇಲ್ಲ, ನೀನೊಬ್ಬಳೇ ಮನಿಕೋ ಅಂತೇಳ್ಬಿಟ್ಟು ಚಾಪೆ ಬೇಯ್ಶೀಟ್ ಎಲ್ಲ ತೊಗೊಂಡು ಹೊರಟೋಗ್ಬಿಡ್ತಾನೆ ಹೊರಗಡೆ ಸಿಟ್ಟು ಬಂದ್ಬಿಟ್ಟು. ಆದರೆ ಅವನು ಹೊರಟೋದ ತಕ್ಷಣ ಇಲ್ಲಿ ಇನ್ನೊಂದು ಕಡೆ ಮತ್ತೆ ಶ್ರುತಿ ಕಾಯ್ತಾ ಇರ್ತಾಳೆ ಇವನಿಗೆ,
ರವಿಗೆ. ಅವನು ಅಷ್ಟೇ ಲೇಟಾಗಿ ಬಂದಿರ್ತಾನೆ. ಅಲ್ಲ ಕಣೋ, ನಿನ್ಗೆ ಎಷ್ಟು ಸರಿನೋ ನಾನು ಫೋನ್ ಮಾಡೋದು, ಎಷ್ಟೊಂದು ಸರಿ ಫೋನ್ ಮಾಡಿದ್ರು ಕೂಡ ನೀನು ನನ್ನ ಫೋನೇ ರಿಸೀವ್ ಮಾಡಲ್ಲ ಅಂತೀಯ ಅಂತ ಅಂದಾಗ, ಶ್ರುತಿ ಇದೇನು ದೊಡ್ಡ ವಿಷಯನ ಶ್ರುತಿ, ನನ್ನ ಮೀಟಿಂಗಲ್ಲಿದ್ದೆ ಕಣೆ ಅಂತೇಳಿ ಅವನು ಹೇಳ್ತಾನೆ. ಅಲ್ಲ ಕಣೋ, ಏನು ಫಾರಿನ್ನು ಆಫೀಸರ್ ಹತ್ರ ಮೀಟಿಂಗಲ್ಲಿದ್ದೆ ನೀನು, ನನ್ನ ಫೋನ್ನ ಹೇಳ್ತಿ ಫೋನ್ನ ರಿಸೀವ್ ಮಾಡ್ದಂಗೆ ನೀನು ಇದು ಮಾಡ್ತೀಯಲ್ಲ, ನಿನ್ಗೆ ಎಷ್ಟಿರ್ಬೋದು ಅಂತೇಳಿ ಶ್ರುತಿ ಕೇಳ್ತಾಳೆ. ನೀನು ಯಾಕಪ್ಪ ಇಷ್ಟ ಆಟ ಮಾಡ್ತಾ ಇದೀಯಾ, ಸೈಲೆಂಟ್ ಆಗಿತ್ತು ಕಣೆ ಫೋನು ಅಂದಾಗ, ಆಯಿತು ಸೈಲೆಂಟ್ ಆಗಿತ್ತು, ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ನನಗೆ ಫೋನ್ ಮಾಡ್ಬೋದಿತ್ತು, ನಾನು 10-12 ಸರಿ ಫೋನ್ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳಿ ಕೋಪ ಮಾಡ್ಕೋತಾಳೆ. ಅಯ್ಯೋ ನಿನ್ನ ಹತ್ರ ನನಗೆ ಹೆಂಗೆ ಹೇಳ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ, ನನ್ನ ಕಷ್ಟನೇ ಅರ್ಥ ಆಗಲ್ಲ ಕಣೆ, ಬೆಳಗಿಂದ ಎಷ್ಟು ಕಷ್ಟಪಡ್ತೀನಿ ಗೊತ್ತೇನೆ ಹೋಟ್ಲಲ್ಲಿ ಅಂತ ಇವನು ಹೇಳ್ತಾನೆ. ರವಿ, ನಾನು ಕೂಡ ಅಷ್ಟೇ ಕಣೋ, ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋಳಿಗೆ ಏನು ಕಾಣಿಸುತ್ತೆ ಅಂತ ರವಿ ಹೇಳ್ತಾನೆ. ಹಂಗಂದ ತಕ್ಷಣ ಶ್ರುತಿ ಕೋಪ ಬಂದ್ಬಿಡುತ್ತೆ. ಅಂದರೆ ನಾನಾದರೆ ಎ ಸಿ ರೂಮಲ್ಲಿ ಕುತ್ಕೊಂಡು ಗಂಟ್ಲೆಲ್ಲ ಕಿತ್ತೋ ಥರ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ವಾಯ್ಸ್ ಓವರ್ ಕೊಡೋಕ್ಕೆ, ನಿನ್ನ ಕೆಲಸ ಮಾತ್ರ ನಿನಗೆ ಹೆಚ್ಚು, ನನ್ನ ಕೆಲಸ ನನಗೆ ಹೆಚ್ಚಲ್ವಾ, ಹಂಗಾದ್ರೆ ನಾನು ಎ ಸಿ ರೂಮಲ್ಲಿ ಕೂತ್ಕೊಂಡು ನಾನೇನು ಕೆಲಸನೇ ಮಾಡಲ್ವಾ ಅಂತ ಶ್ರುತಿ ವಾದಿ ಮಾಡ್ತಾ ಇರ್ತಾಳೆ. ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಈ ಬೇಸಿಟ್ಟು ಎಕ್ಸ್ಟ್ರಾ ದಿಂಬಿತ್ತು, ಅದನ್ನು ತಗೊಂಡು ಹೊರಗಡೆ ಹೋಗ್ಬಿಡ್ತೀನಿ ಅಂತ ಅವನು ಕೂಡ ಅವಳ ಹತ್ರ ಕೋಪ ಮಾಡ್ಕೊಂಡು 3 ಜನ ಹೆಣ್ತರ ಹತ್ರ ಜಗಳ ಆಡ್ಕೊಂಡು ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ. ಯಾಕ್ರೋ ನಿಮಗೆ ಏನರಾಯ್ತರೋ, ನೀವು ಕೂಡ ಹೊರಗಡೆ ಬಂದು ಮಲಗಿದ್ದೀರ ಅಂದಾಗ ಇಲ್ಲೊಂದು ಕಡೆ ಮನೋಜ್ ಹೇಳ್ತಿರ್ತಾನೆ. ಅಲ್ಲ ಕಣೋ, ಹೇಳ್ತಿರು ತಪ್ಪೇ ಮಾಡಿದ್ರು ಕೂಡ ನಮಗೆ ಸಾರಿನೇ ಕೇಳಲ್ಲ, ಯಾಕೆ ಹಂಗೆ ಅಂತ ಅಂದಾಗ, ಎಲ್ಲರೂ ಅಷ್ಟೇ ಕಣೋ, ಹೆಣ್ಮಕ್ಳು ಅವರೇ ತಪ್ಪು ಮಾಡ್ತಾರೆ, ಆದರೆ ಗಂಡ್ರೆ ಸಾರಿ ಕೇಳಬೇಕು ಅಂತೇಳಿ ಅವ್ರು ಆಸೆ ಪಡ್ತಾರೆ ಅಂತೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ರವಿ ಇದ್ಕೊಂಡು ನೀನು ಯಾಕೋ ಹಿಂಗೆ ಹೊರಗೆ ಬಂದಿದ್ದೀಯ ಅಂದಾಗ ಇವ್ನು ಹೇಳ್ತಾನೆ ಸೂರ್ಯ, ಇಲ್ಲ ಕಣೋ, ನನ್ನ ಫ್ರೆಂಡ್ ಒಬ್ಬನು ಬಾರಿನ್ಗೆ ಹೋಗ್ತಾ ಇದ್ದಾನೆ, ಅವನಿನ್ನ ಬರಲ್ಲ, 3 ವರ್ಷ ಆಗುತ್ತೆ, ಒಂದು ಸ್ವಲ್ಪ ಪಾರ್ಟಿ ಮಾಡೋಣಂತ ಏನೋ ಒಂದು ಸಣ್ಣದಾಗ ಒಂದು ಪಾರ್ಟಿ ಮಾಡಿದ್ವಪ್ಪ, ಒಂಚೂರು ಎಣ್ಣೆ ಬಂದೆ, ಅದಕ್ಕೆ ಮೀನೇ ಇಷ್ಟೊಂದು ಜಗಳ ಮಾಡ್ತಿದ್ದಾಳೆ ಅಂದಾಗ ರವಿ ಹೇಳ್ತಾನೆ. ಅಲ್ಲ ಕಣೋ, ಅದಕ್ಕೆ ಸರಿ ಹೋಗಲ್ಲ ಅಂತ ಗೊತ್ತು ತಾನೇ, ನೀನು ಕುಡ್ಕೊಬಂದ್ರೆ ಯಾಕೋ ಕುಡ್ಕೊಬಂದೆ ಅಂತೇಳಿ ಇವನು ರವಿ ಹೇಳ್ತಾ ಇರ್ತಾನೆ. ಮತ್ತು ಮನೋಜು ಅಷ್ಟೇ, ಯಾಕೋ ಕುಡ್ಕೊಬಂದೆ ಮತ್ತೆ ಅಂತ ಅವನು ಹೇಳ್ತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ನೋಡೋಣ. ಥ್ಯಾಂಕ್ ಯು ಆಲ್.